ನಾವು ಎಷ್ಟು ದಿನ ಏರಿಯಾಗೆ ಎಕ್ಸಿಬಿಷನ್ ಮೂಲಕ ಸೀರೆ ಸಂತೆ ಮೂಲಕ ನಾನ್ ನಿಮ್ ಹತ್ರ ಬಂದೆ. ಈಗ ನೀವು ನನ್ನ ಹತ್ರ ಬರೋ ಟೈಮ್. ಅರ್ಥ ಆಗಿಲ್ವಾ? ನಾವು ರಾಧಾ ಸೀರೆಗಳು, ರಾಧಾ ಬೈ ರಾಪಿಡ್ ರಾಶ್ಮಿ ಬ್ರ್ಯಾಂಡ್ ಹ್ಯಾಸ್ ಫೌಂಡ್ ಅ ಪರ್ಮನೆಂಟ್ ಪ್ಲೇಸ್. ಯೋಣ ಗೆಸ್ ಯಾವ ಏರಿಯಾ ಅಂತ ಕ್ಲೂಗಳು ಕೊಡ್ತೀನಿ. ಈ ಏರಿಯಾದಲ್ಲಿ ಅಪಾರ್ಟ್ಮೆಂಟ್ಸ್ ಗಳು ಬಹಳ ಕಮ್ಮಿ ಇದ್ರೂ ಇದರ ಹಳೇದು. ಎಲ್ಲರಿಗೂ ರೋಡ್ ಸೈಡು ತರಕಾರಿ ಗಾಡಿಗಳು ಓಡಾಡ್ತಾ ಇರ್ಬೇಕು, ಮಲ್ಲಿಗೆ ಹೂ ಮಾರಾಟ ನಡೀತಾ ಇರ್ಬೇಕು, ಮಾರ್ಕೆಟ್ಸ್ ಗಳಲ್ಲಿ ಅಪ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಳಪ್ಪ ಅಂತ ಶಬ್ದ ಕಿವಿಗ್ ಬೀಳ್ತಾ ಇರ್ಬೇಕು. ಪಾರ್ಕಿಂಗ್ ಮಾತ್ರ ಮರ್ತ್ ಬಿಡ್ಬೇಕು. ಯಾವ ಏರಿಯಾ? ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಬೃಹತ್ತಾಗಿ ಬೆಳೆದಿದೆ. ಇದು ನಮ್ಮ ದೇಶದ ಕಣ್ಣಿಗಿರ್ಬೋದು, ಆದ್ರೆ ನಮ್ಮ ಬೆಂಗಳೂರಿನವರ ಕಣ್ಣಿಗೆ ಈ ಏರಿಯಾದಲ್ಲಿ ಏನಂದ್ರೆ ಏನು ಬದಲಾಗಿಲ್ಲ. ಗೋಲ್ಡ್ ರೇಟ್ 400 ರೂಪಾಯಿ ಇದ್ದಾಗ್ಲೂ ಈ ಏರಿಯಾದಲ್ಲಿ ರೋಡ್ ಸೈಡ್ ಅಲ್ಲಿ ಒಬ್ರು ಹಲಸಿನ ಹಣ್ಣನ್ನ ತೆಗೆದು ಆ ತೊಳೆನ ಫ್ರೆಶ್ ಆಗಿ ಕಟ್ ಮಾಡಿ ನಿಮ್ ಮುಂದೆ ರುಚಿ ನೋಡಿ ಆಮೇಲೆ ಕಾಸ್ಕೊಡಿ ಅನ್ನೋರು. ಯಾವ್ದು ಇದು ಏರಿಯಾ? ಜಾರ್ಜ್ ಬುಷೇ ಪ್ರೆಸಿಡೆಂಟ್ ಆಗಿರ್ಲಿ ಅಥವಾ ಇತ್ತೀಚಿನ ಡೊನಾಲ್ಡ್ ಟ್ರಂಪೇ ಆಗಿರ್ಲಿ, ಈ ಅಂಕಲ್ಗಳ ಕಟ್ಟೆ ಮಾತು ಮಾತ್ರ ಮುಗಿಯದೇ ಇಲ್ಲ ಈ ಏರಿಯಾದಲ್ಲಿ. ಯಾವುದು ಇದು ಏರಿಯಾ? ಅವತ್ತಿಗೆ ಸಮ್ಮರ್ ಕ್ಯಾಂಪು, ಇವಾಗ ಮಾರ್ಚ್ ಮೇಲೆ ಹೋಗೋಣ ಅಂತ ಫ್ಯೂಚರ್ ಕ್ಯಾಂಪು. ಎಲ್ಲಾ ಕ್ಯಾಂಪ್ಗಳನ್ನ ಸೈಡಿಗೆ ಹಾಕಿ ದೋಸೆ ಕ್ಯಾಂಪನ್ನ ಪ್ರಪಂಚಕ್ಕೆ ಪರಿಚಯ ಮಾಡ್ಕೊಟ್ಟ ಏರಿಯಾ ರೀ ನಮ್ದು. ಯಾವ್ದು ಗೊತ್ತಾಯ್ತಾ?